ನಮಸ್ಕಾರ ರೀ ಎಲ್ಲ ಸೌಕರ್ ಮಂದಿ ಎಲ್ಲರೂ ಹೆಂಗದ್ರಿ ನಾವಂತೂ ಆರಾಮದಿ ನೋಡ್ರಿ ನೀವು ಆರಾಮದಿರ ತಿನ್ಕೋತೀನಿ ಬರ್ರಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಒಂದು ಸ್ವಲ್ಪ ಜಲ್ದಿನೇ ಸ್ಟಾರ್ಟ್ ಮಾಡೀನಿ ಲಾಂಗ್ ವಿಡಿಯೋ ಮಾಡ್ಬೇಕಂತ ಬ್ಲಾಗ್ನ ನಶಿಕ್ನಾಗೆ ಚಾಲೂ ಮಾಡೀನಿ ಕಡೆ ಎಲ್ಲ ಕಸ ಗುಡಿಸಿ ರಂಗೋಲೆಲ್ಲ ಹಾಕಿ ಈ ಕಡೆ ನೀರು ಕಾಸ್ಲಿಕ್ಕೆ ಇಟ್ಟೀನಿ ರೀ ಏನೋ ಗೊತ್ತಿಲ್ಲ ಗ್ಯಾಸಿಂದ ಏನೋ ಭಾಳ ಪ್ರಾಬ್ಲಮ್ ಆಗ್ಲಿಕ್ಕತ್ತ ಅಂತ ಹೇಳತ್ತಾರ ಸಿಲಿಂಡ್ರ್ ಬರಾಕತ್ತಿಲ್ಲ ಅಂತ ಹೇಳತ್ತಾರ ಖರೇನೋ ಸುಳ್ಳು ಗೊತ್ತಿಲ್ಲ ಅದ್ರ ಒಲೆ ಮ್ಯಾಗ ಮಾಡೋದೇ ಬೆಸ್ಟ್ ಅನ್ನಿಸ್ತೈತಿ 8 ದಿನ ಆಯ್ತಂತ ನಮ್ಗೆ ಗೊತ್ತಿದ್ದವ್ರು ಒಬ್ರು ಹೇಳಿದ್ರು ಬುಕ್ ಮಾಡಿ 8 ದಿನ ಆಯಿತು ಇನ್ನೂ ಬಂದಿಲ್ಲ ಅಂತೇಳಿ ಇದು ಶ್ರೀಶೈಲಕ್ಕೆ ಒಯ್ದಿದ್ದು ಬುತ್ತಿ ನೋಡ್ರಿ ಒಟ್ಟು ಎಲ್ಲ ಬುರ್ಸ್ ಬಂದುಬಿಟ್ಟವು ಅದು ಕಟ್ಟಿದ್ದು ಹಾಗೆ ಇಟ್ಬಿಟ್ಟಾರ ಬಿಚ್ಚಿಲ್ಲಲ್ಲ ತಿಂದಾರೋ ಇಲ್ಲೋ ಗೊತ್ತಿಲ್ಲ ಒಯ್ದಿದ್ದು ಹೆಂಗೆ ಅದೆಲ್ಲ ಹಾಗೆ ತಂದು ಬಿಟ್ಟಾರ ಒಟ್ಟು ಬುರ್ಸ್ ಬಂದವು ಒಂದು ಸ್ವಲ್ಪ ಮನ್ಯಾಗ ನಮ್ಮ ದನಗಳದಲ್ಲ ಹೊಲಕ್ಕೆ ಕೊಟ್ಟು ಕಳಿಸ್ಬಿಡ್ತೀವಿ ಆಮೇಲೆ ಎಲ್ಲ ಬ್ಯಾಗೆಲ್ಲ ತೆಗ್ದು ಇವೆಲ್ಲ ಒಗೆದು ಹಾಕಬೇಕು ಅರ್ಬಿ ಅದೆಲ್ಲ ಹಾಗೆ ತಂದಾರ ಬೆಡ್ಶೀಟ್ ಹಾಸ್ಕೊಳ್ಳೋದು ಮತ್ತು ಉಟ್ಕೊಳ್ಳೋ ಅರ್ಬಿ ಎಲ್ಲ ಒಗ್ದು ಹಾಕಬೇಕು ನಮ್ಮ ಅಬ್ಬಿ ಅವರಪ್ಪ ಎಲ್ಲ ಹೊಂಟಿನ ಮೊದಲು ಹೋಗಿ ತಯಾರಾಗಿ ಗಾಡಿ ಮ್ಯಾಗ ಕೂತಾನೆ ನೋಡ್ರಿ ಗಾಡಿ ಮ್ಯಾಗ ಎಲ್ಲರೂ ಹೊಂಟ್ರು ಅವ್ನಿಗೆ ಭಾಳ ಹಿಗ್ಗ ನಮ್ಮ ಸಂಸ್ಕೃತಿ ನಮ್ಮ ಜಾನ್ವಿ ಸಾಲಿ ಟೈಮ್ ಆಗದಂತೇಳಿ ಸಾಲಿಗೆ ಹೊಂಟ್ರ ರೆಡಿ ಆಗ್ಯಾರ ಅವರು ಅಭಿನೂ ನೋಡ್ರಿ ನಾನು ಅರ್ಬಿ ಒಗ್ದು ಹಾಕಿ ಹಿಂಡಿಟ್ಟಿನಿ ಒಣಾಕ್ಬೇಕಂದ್ರೆ ನಾನು ಮಾಡ್ತೀನಿ ಕೆಲಸ ಅಂತ ನಾವು ಅಡ್ಡಾಡಿ ಬಂದು ಮಾಡಾಕತ್ತಾನ ಅವ್ನು ಒಣಗಿ ಹಾಕ್ತಾನಂತ ಅರ್ಬಿ ತನ್ನ ಕೈಯಲ್ಲಿ ಕೊಡತ್ತಾನ ಅವ್ರಿಬ್ರಿಗೂ ದೊಡ್ಡವ್ರು ಇದಾರೆ ಅವ್ರು ಹಾಕದೇರು ಮಾಡಂದ್ರೆ ಅವ್ರು ಮಾಡಂಗಿಲ್ಲ ಕೆಲಸ ಇವ್ನು ನಾನು ಮಾಡ್ತೀನಂತೆ ಎಲ್ಲದ್ರಾಗೂ ಅಡ್ಡ ಬಂದು ಮಾಡ್ತಾನೆ ಭಾಂಡೆ ತಿಕ್ಕೋದು ಕಸ ಗುಡಿಸೋದು ಅರ್ಬಿ ಒಗಿಲಿಕ್ಕೆ ಬರೋದು ಎಲ್ಲ ಕೈ ಕೆಲಸ ಮಾಡ್ತಾನೆ ಆದ್ರೆ ಈಗ ಮಾಡ್ತಾನೆ ದೊಡ್ಡ ಮಾತುಗಳಿಗೆ ಮಾಡ್ತಾನಿಲ್ಲ ಗೊತ್ತಿಲ್ಲ ಈಗ ಮಾಡೋದು ಭಾಳ ಹಂಬಲ ಐತಿ ಅವನ ಕೆಲಸದ್ದು ಹ್ಞೂ ಬಾಯ್ ಮಾಡ್ರೆ ಅಳತಾನವ ಇಲ್ಲಂದ್ರ ಹ್ಞೂ ಬಾಯ್ ಸೌಕಾಸ್ ಹೋಗತ್ತೇಳು ಬ್ಯಾಸಿಗೆ ದಿನ ಬಂತಂದ್ರೆ ಗೊತ್ತೇ ಇರ್ತೈತಿ ಎಲ್ಲರ ಮನ್ಯಾಗೂ ಹಪ್ಪಳ ಕುರುಡಿಗೆ ಶಾವಿಗೆ ಮಾಡೋದು ನಾವು ಇಲ್ಲಿ ಶಾವಿಗೆ ಮಾಡ್ಕೊಂಬರ್ಬೇಕಂತೇಳಿ ಹಿಟ್ಟು ಸೋಸಿಟ್ಟಿವ್ರಿ ಮಾಡ್ಕೊಂಬರ್ಬೇಕು ಹಾಗೆ ಒಂದು ಸ್ವಲ್ಪ ಗೋಧಿನೂ ಬೀಸೋದಿತ್ತು ಅದಕ್ಕೆ ಬಿಸ್ಲಿಕ್ಕೆ ಇಟ್ಟು ಆಮೇಲೆ ಶಾವಿಗೆ ಮಾಡ್ಲಿಕ್ಕೆ ಇಟ್ಟೈತಂತೇಳಿ ತೊಗೊಂಡು ಹೋದ್ವಿ ಆದರೆ ಅಲ್ಲಿ ಭಾಳ ಗರ್ದಿ ಇತ್ತು ಅಂದರೆ ಈಗಾಗಲೇ ಮಂದು ತೊಗೊಂಡು ಬಂದವ್ರದ್ದು ಅವ್ರದ್ದು ಶಾವಿಗೆ ಎಲ್ಲ ಮಾಡತ್ತಿರು ಹಾಗಾಗಿ ನಾನು ಹೊಳ್ಳಿ ಬುಟ್ಟಿ ಇಟ್ಟು ವಾಪಸ್ ಬಂದೆ ನನ್ನ ಮಗ ನೋಡ್ರಿ ಜಗಲಿ ಮ್ಯಾಗ ಏರಿ ಜಗಲಿ ಮ್ಯಾಗಿಂದು ಅಷ್ಟು ದೇವ್ರನ್ನೂ ತೊಗೊಂಡು ಆಡ್ತಾನೆ ಈಗ ನೋಡಿದ್ರೆ ಇಲ್ಲಿ ಗಂಟೆ ಎಲ್ಲ ಮುರಿದಿಟ್ಟನ 2 ಗಂಟೆ ಮುರ್ದಾನ ಒಂದು ಒಳಗಿಂದ ಹೋಗೈತಿ ಒಂದು ನಡುವೆ ಕಟ್ಟಾಗಿಬಿಟ್ಟೈತಿ ನೋಡಮ್ಮ ಎಮ್ಸಿಲ್ಲ ಮತ್ತು ಫೆವಿಕ್ವಿಕ್ ಏನಾದರೂ ಹಚ್ಚಿದ್ರೆ ಕುಂದಿರ್ತದೇನಂತೇಳಿ ತೊಗೊಂಡು ಬಂದೀನಿ ಯಾಕಂದರೆ ಈ ಸದ್ಯಕ್ಕೆ ನಮ್ಗೆ ಗಂಟೆ ಈಗಿಂದಿಗೆ ಬೇಕಂದ್ರೆ ಎಲ್ಲಿ ಬೇರೆ ಊರಿಗೆ ಅಥವಾ ದೇವಸ್ಥಾನಕ್ಕೆ ಅದು ದೊಡ್ಡ ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಲ್ಲಿ ಸಿಗ್ತೈತಿ ಇಲ್ಲಿ ನಮ್ಮ ಊರಾಗಂತೂ ಸಿಗಂಗಿಲ್ಲ ಆದ್ರೆ ಗಂಟೆ ಬಾರಿಸ್ಲಾರ್ದೆ ನಮ್ಗೆ ಯಾಕೋ ಪೂಜೆ ಮಾಡ್ದಂಗೆ ಫೀಲೇ ಅನ್ಸಲ್ಲಾಗೈತಿ ಹಾಗಾಗಿ ಒಂದು ಸ್ವಲ್ಪ ನೋಡೋಣ ಟ್ರೈ ಮಾಡೋಣಂತೇಳಿ ತೊಗೊಂಡು ಕೂತೀನಿ ರೀ ಅದಕ್ಕಿಂತ ಮೊದಲು ಒಂದು 2 ಮುರಿದು ಬಿಟ್ಟಿದ್ದ ಅವು ಎಲ್ಲ ಹಾಕಿ ಹೊಳ್ಳಿ ಇವು ಹೊಸ ತೊಗೊಂಡಿವಿ ಮತ್ತು ಇವನು ಹಾಗೆ ಮಾಡಿಬಿಟ್ಟಾನ ಅವನಿಗೆ ಆಟ ಆಡ್ಲಿಕ್ಕಂತೂ ಮನೆಯಂದು ಯಾವ ವಸ್ತುನೂ ಸಾಲಂಗಿಲ್ಲ ಆಗ್ಯಾವು ಜಗಲಿ ಮ್ಯಾಗಿಂದೇ ತೊಗೊಂಡ್ಬಿಡ್ತಾನೆ ಅಷ್ಟೊತ್ತಿಗೆ ನೋಡ್ರಿ ಅಲ್ಲಿ ರಿಪೇರಿ ಮಾಡ್ಕೊಂಡ್ರೆ ಇಟ್ಟು ಬಂದೀವಿ ಒಂದು ಸ್ವಲ್ಪ ಗಟ್ಟಿ ಆಗಬೇಕದು ಎಮ್ ಸಿಲ್ ಅದು ಹಚ್ಚಿವಲ್ಲ ಇಲ್ಲಾಂದ್ರೆ ಲೂಸ್ ಹಾಕಿ ಬಿದ್ದು ಬಿಡ್ತೈತೆ ಅದ್ರ ಗಂಟೆ ಹಂಗಾಗಿ ಎಮ್ ಸಿಲ್ ಹಚ್ಚಿ ಇಟ್ಟು ಬಂದೀನಿ ಇಲ್ಲಿ ಶಾವಿಗೆ ಮಾಡ್ಲಾಕತ್ತಾರ ನೋಡ್ರಿ ಮಿಷನ್ದಾಗ ನಾದಾದೇನಿಲ್ಲ ಎಲ್ಲ ಅವರೇ ನಾದ್ತಾರ ಅವರೇ ಮಾಡ್ತಾರೆ ಮತ್ತು ಹಿಟ್ಟು ನಾದೋದ್ನು ಒಂದು ಮಿಷಿನ್ ಐತೆ ಅದರಲ್ಲಿ ಹಿಟ್ಟು ಮತ್ತು ನೀರು 2 ಹಾಕ್ತಾರೆ ಸಾಲ್ಕಿಗೆ ಹಾಕಿಬಿಟ್ಟಾರೆ ನೋಡ್ರಿ ಹಿಂಗೆ ಕೋಲ್ ಮೇಲೆ ಈಗ ಒಯ್ದು ಇವು ಅಲ್ಲಿ ಮ್ಯಾಗ ಒಣಾಕಿದ್ರಂದ್ರೆ ಒಂದು ಸಂಜೆ ತನಕ ಅದು ಒಣಗ್ತಾವೆ ಒಂದು ಬಿಸಿಲಿಗೆ ಮತ್ತು ಹೊಳ್ಳಿ ನಾವು ವಾಪಸ್ ತೊಗೊಂಡು ಹೋಗೋದಿರ್ತೈತಿ ಒಂದು ಸ್ವಲ್ಪ ಅಲ್ಲಿ ರವೆ ಸಿಗ್ತದೆ ಶಾವ್ಗೆ ಮಾಡೋಕೆ ಆ ರವೆ ಏನಾದರೂ ಹಾಕಿದ್ರೆ ಬೆಳ್ಳಗಾಗ್ತದೆ ಇಲ್ಲಾಂದ್ರೆ ಒಂದು ಸ್ವಲ್ಪ ಗೋಧಿ ಏನಾದರೂ ಕೆಂಪಿದ್ದು ಅಂದ್ರೆ ಕೆಂಪಗಾಗ್ತಾವೆ ಅಲ್ಲಿ ಶಾವ್ಗೆ ಅನ್ನೋದು ನೋಡ್ಕೊಂತ ನನ್ನ ಮಗ ಈ ಸಲ ಶಾವ್ಗೆ ಬೇಕಂದ್ರೆ ಬೇಕಂತಲ್ಲ ಹೊಳ್ಳಿ ಮನೆಗೆ ಕರ್ಕೊಂಬಂದು ನೋಡ್ರಿ ಈಗ ಶಾವ್ಗೆ ಉಣವಂತವ ಶಾವ್ಗೆ ಹಾಲು ಬೇಕಲ್ಲತನ ಶಾವ್ಗೆ ಮಾಡ್ಲೀಗ ಅವು ಹಸಿ ಅದಾವಿನ ಒಣಗಬೇಕಲ್ಲ ಗಿರಣ್ಯಾಗ ಮಾಡ್ಕೊಂಬಂದಿವಿ ಅಲ್ಲಿ ಒಣಗಿ ಹಾಕಿ ಹತ್ತಿ ಮ್ಯಾಗ ಒಣಗಬೇಕವು ಒಣಗ್ಲಾರ್ದು ಶಾವ್ಗೆ ಮಾಡಕ್ಕೆ ಬರ್ತದೆ ಹಸಿವು ತಿತ್ತಿದಿ ಹಿಟ್ಟ ಶಾವ್ಗೆ ಬೇಕು ಹಾಲ ಶಾವ್ಗೆ ಉಣ್ತಿದಿ ನಿಂದ್ರಿ ಮೊದ್ಲಿನ ಅದಾವಲ್ಲ ಅವು ಮಾಡಮ್ ಬಾಗ್ಲ ತೆಗಿತೀನಿ ಮಾಡಿಕೊಡ್ತೀನಿ ಉಣಾತೈತೆ ಬಾ ಮಾಡ್ತೀನಿ ಪುರ್ಸತ್ತಿಗೆ ಹಿಡಿ ಅಯ್ಯಯ್ಯೋ ಇನ್ನು ನೀರು ಹೆಸರು ಬಂದ್ಮೇಲೆ ಹಾಕ್ಬೇಕಾದ್ರಾಗ ನೀರು ಕಾಯ್ಬೇಕಲ್ಲ ಹೊತ್ಕೋಬೇಕು ನಿನ್ನ ಕಾಲಿಲ್ಲ ಮತ್ತು ಆವಲ್ಲ ನಿಂದಿರ್ಬೇಕು ಕಾಲದವಲ್ಲ ನಿಂದಿರ್ಬೇಕು ಮಮ್ಮಿ ಹೋದ ವರ್ಷ ಶಾವಿಗೆ ನೋಡ್ರಿ ಇಷ್ಟು ಉಳ್ದಾವು ಈಗ ಈಗಿಂದೀಗೆ ಮಾಡಿಸಿದ್ದು ಏನಾದರೂ ಹಾಗೆ ಮಾಡಿದೆವು ಅಂದ್ರೆ ಒಂಥರ ಕಿಚಡಿ ಆದಂಗೆ ಆಗ್ತೈತಿ ಅಲ್ಲಿವರೆಗೆ ಇವು ಖಾಲಿ ಆಗತ್ತಾನ ಅವು ಮತ್ತು ಹಳೆವಾಗ್ಬಿಡ್ತಾವೆ ಈಗ ಮಾಡಿಸಿದ್ದು ಪ್ರತಿ ವರ್ಷ ಉಳಿದಿರ್ತಾವೆ ಒಂದು ಅರ್ಧ ಡಬ್ಬಿ ಅಷ್ಟು ಇವು ಹಾಕ್ತೀನಿ ಇವು ಒಂದು ಸ್ವಲ್ಪ ಉದುರಾಗ್ತಾವೆ ನೀರು ಒಂದು ಸ್ವಲ್ಪ ಕೈದು ಇರ್ತಾವಲ್ಲ ಹೆಸರು ಬಂದಿರ್ತಾವೆ ಅವಾಗ ಹಾಕಬೇಕು ಒಂದು ಸ್ವಲ್ಪ 1 ನಿಮಿಷ ಬೇಡ 2 ನಿಮಿಷ ಆದ್ರೆ ಆಗಿಂದಾಗೆ ಝಟ್ಪಟ್ ಆಗಿಬಿಡ್ತೈತಿ ಇಲ್ಲಿ ಚಾಣ್ಗ್ಯಾಗ ಹಾಕಿ ನೋಡ್ರಿ ಸೋಸಿ ತೆಗೆದು ಬಿಡ್ತೀನಿ ಎಲ್ಲ ಒಂದು ಸ್ವಲ್ಪ ತಣ್ಣೀರು ಹಾಕಿದೆ ಅಂದ್ರೆ ಜಲ್ದಿ ಆರ್ತೈತಿ
ಇಲ್ಲಿ ತಂದ ಮ್ಯಾಗ ಒಣಗ್ಯಾರ ನೋಡ್ರಿ, ಒಣಗ್ಯಾವು. ಬೆಳ್ಳಗಾಗಿದ್ದೆಲ್ಲ ಅವು ರವೆ ಹಾಕಿದ್ದವು. ಒಂದು ಸ್ವಲ್ಪ ಗೋಧಿ ಬಣ್ಣ, ಒಂದು ಸ್ವಲ್ಪ ಕೆಂಪಗಿದ್ದೀವಲ್ಲ ಅವು ಬರೀ ಗೋಧಿದವು. ಈ ಕಡೆ ಎಲ್ಲ ತೆಳಗೂ ಹಾಕ್ಯಾರ. ನಮ್ಮ ಅಭಿ ಮಲ್ಕೊಂಡಿದ್ದ, ಅವನಿಗೆ ಬಿಟ್ಟು ಬಂದಿದ್ದೆ. ಮತ್ತು ಬಡ ಬಡ ತೊಗೊಂಡು ಹೋದ್ರೈತೇಳಿ ಮತ್ತೆ ಎದ್ನಂದ್ರೆ ಅಳ್ಳಕ್ಕೆ ಚಾಲು ಮಾಡಿಬಿಡ್ತಾನೆ. ಅವ್ನಿಗೆ ಕರ್ಕೊಂಬರ್ಬೇಕಂದ್ರೆ ನಿದ್ದೆಗಣಾಗ ಅವ್ನು ಸುಮ್ಮನೆ ಬರೋಂಗಿಲ್ಲ. ಎಲ್ಲ ಬಿಚ್ಚಿ ಬಿಚ್ಚಿ ಹಾಕ್ಲಿಕ್ಕತ್ತಾರ ನೋಡ್ರಿ. ನಾವು 2 ಕಿಲೋ ಅಷ್ಟೇ ಹಾಕಿವಿ ಅದ್ರಾಗ ರವೆ. 1-2 kg ಹಾಕ್ಯಾರ. ಬೆಳ್ಳಗಾಗ್ಯಾವ ಅದೆಲ್ಲ, ಭಾಳ ಕೆಂಪಗೂ ಆಗಿಲ್ಲ. ಈ ಕಡೆ ಇನ್ನೂ ಸ್ವಲ್ಪ ರವೆ ಹಾಕಿದ್ರೆ ಇನ್ನೂ ಬೆಳ್ಳಗಾಗ್ತಾವೆ. ಅದರ ಬರೀ ರವಾದ ಮಾಡಿದ್ರೂ ಸ್ವಾದ ಆಗಂಗಿಲ್ಲ, ಅದು ಗೋಧಿದಾದಂಗೆ. ಹಾಗಾಗಿ ಸ್ವಲ್ಪ ಹಾಕಿಬಿಟ್ಟಿವಿ, ಭಾಳ ಏನು ಹಾಕಲಿಲ್ಲ. ತೊಗೊಂಡು ಬಂದ ಮ್ಯಾಗ ಇಟ್ಟಿನಿ. ಅಷ್ಟೊತ್ತಿಗೆ ನಮ್ಮ ತಮ್ಮ ಬಂದಾರಿ ಊರದಿಂದ. ಯಾರು ಬಂದಾರಪ್ಪು? ಮಾಮ ಬಂದಾನ? ಮತ್ತು ಮಾಮ ಮಾತಾಡ್ಸಂಗಿಲ್ಲ? ಹಾಂ, ಮಾಮ ಮಾತಾಡ್ಸಂಗಿಲ್ಲ? ಇಲ್ಲಾಕೆ ಬಂದು ಬಾಗಲ್ದಾಗ ಸೇರಿದಿ? ಬಾ ಹೇಳಿ ಮಾಮಾಗ, ಬಾ ಮಾಮ ಅಂತ ಹೇಳಿ ಒಳಗೆ ಬಾ ಹೇಳಿ. ಯಾಕೆ ಹಿಡ್ಕೊಂಡು ಹೋಗ್ತಾ ಹೊಡಿತಾರೆ ನಿಂಗೆ? ಹಂಗ್ಯಾಕೆ ಮಾಡಾತೀರಿ? ಶ್ರೀಶೈಲಕ್ಕೆ ಹೋಗೋ ಇದ್ದಾರೆ, ಎಕ್ಸಾಮ್ ಅದಾವ ಅಂತ ಹೇಳಿಕೆಂದ್ರೆ ಹೋಗೋದಾಗಲಿಲ್ಲ, ಬಿಟ್ಟರು. ಮತ್ತು ಒಂದು ಸ್ವಲ್ಪ ಭೇಟಿಯಾಗಿ ಹೋದ್ರೈತೇಳಿ ಹೊಳ್ಳಿ ಹೋಗಾಗ ಇಲ್ಲ ಮನೆಗೆ ಬಂದು ಹೊಂಟ್ರ. ಶೇವದ ಪಾಕಿಟ, ಅಬಿಗೆ ಪೇಡೆ, ಚಿಕ್ಕುಕಾಯಿ ಎಲ್ಲ ತೊಗೊಂಡು ಬಂದಾರ. ಆಮೇಲೆ ಆಯರಿನೂ ತೊಗೊಂಡು ಬಂದಾರ. ಒಂದು ಶ್ರೀಶೈಲಕ್ಕೆ ಹೋಗಿ ಬಂದ ಸಲುವಾಗಿ ಅರ್ಬಿ ತೊಗೊಂಡು ಬಂದಾರಿ. ಅಬಿಗೆ ಜೋಡಿಲೆ ತಂದಾರ ನೋಡ್ರಿ 2 ಶರ್ಟ್ಗಳು. ಇದು ಸೀರೆ ಐತಿ, ಮತ್ತು ಕೆಳಗಡೆ ಒಂದು ಅಲ್ಲಿ ಇನ್ನೊಂದು ಕ್ಯಾರಿ ಬ್ಯಾಗ್ನಾಗ ಪ್ಯಾಂಟ್ ಪೀಸ ಮತ್ತು ಮ್ಯಾಲ್ ಶರ್ಟ್ ಪೀಸ್ ಇರ್ತಲ್ಲ ಅದು ಐತಿ. 2 ಬ್ಲೌಸ್ ಪೀಸ್ನೂ ಅದಾವೆ ಚಲೋ. ಆಯರಿ ನಮ್ಮ ಕಡೆ ಮಾಡ್ತಾರೆ. ಎಲ್ಲರ ದೇವಸ್ಥಾನಕ್ಕೆ ಅದು ದೂರ ಊರಿಂದ ಪಾದಯಾತ್ರೆ ಮಾಡ್ಕೊಂಡು ಹೋದ್ರೆ ಅವಾಗ ಆಯರಿ ತೊಗೊಂಡು ಅದು ಬಂದು ಮಾಡ್ತಾರೆ. ಹೊತ್ತು ಮುಳುಗೈತೆ ನೋಡ್ರಿ. ನನ್ನ ಮಗಳು ಇಷ್ಟು ದಿನದಾಗ ಟೇಬಲ್ ಇವತ್ತು ತೊಗೊಂಡು ಬರಲಿ ಅಂತಾರೆ ನೋಡ್ರಿ ಇವರು. ಟೇಬಲ್ ತೊಗೊಂಡು ಬಾ ಅಂತೇಳಿ ಭಾಳ ಕಿರಿಕಿರಿ ಹತ್ತು ಸಲುವಾಗಿ ಇಷ್ಟು ದಿನ ಮೂಲ್ಯಾಗ ಬಿದ್ದಿತ್ತು. ಆಮೇಲೆ ಅಭಿನೂ ಬರ್ಸ್ಬಿಡಂಗಿಲ್ಲ, ಅವ್ರು ತೊಗೊಂಡು ಕೂತ್ಗಳೇ ಬಂದು ಅದ್ರ ಮ್ಯಾಗೆ ಕುಂತು ಬಿಡ್ತಾನವ. ಸ್ವಲ್ಪ ಜೋಳದ ರೊಟ್ಟಿ ಮಾಡಾಕತ್ತೀನಿ. ಈ ಬೇಸಿಗೆ ದಿನಕ್ಕೆ ಜೋಳದ ರೊಟ್ಟಿಗಿಂತ ಬೆಸ್ಟ್ ಯಾವುದೂ ಅಲ್ಲ. ಅನ್ನ ಮತ್ತು ಜೋಳದ ರೊಟ್ಟಿನ ಚಲೋ ರೀ. ಗೋಧಿ ಅಡುಗೆ ಜಾಸ್ತಿ ತಿಂದ್ರೆ ಭಾಳ ತ್ರಾಸ ಆಗ್ತೈತಿ. ದಗಿ ಭಾಳ ಅದ, ಶೆಕೆ ಭಾಳ ಆಗ್ತದೆ. ಹಾಗಾಗಿ ಸುಮ್ಮ ಊಟ ಮಾಡೋ ಹೊತ್ನಾಗ ಬಿಸಿ ಒಂದು 4 ರೊಟ್ಟಿ ಮಾಡಾತೀನಿ. ಈ ಕಡೆ ಅಡುಗೆ ಮಾಡೋದು ನಡೆದೈತಿ. ಬತ್ತೇನು ಮಿರ್ಗಿ ಬಸ್ ಬತ್ತೇನಂದ ಬತ್ತಕ್ಕೆ ಫೋನ್ ಹಚ್ಚ. ಸುರ್ಕುಂಬಿ ಕೊಟ್ಟು ಕಳ್ಸ್ಯಾರಿ. ಸೂರ್ ಕುರ್ಮ ಏನಂತೀರಿ ನೀವು ಗೊತ್ತಿಲ್ಲ. ಸೂರ್ ಕುರ್ಮ ಇದು ಅವತ್ತಿಂದ ಐತಿ, ರಂಜಾನ್ ದಿನದ ಅದು ವಿಡಿಯೋ. ನನಗೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಲೇಟ್ ಆಗಿಬಿಡ್ತು, ಹಾಕೋಕ್ಕಾಗಲಿಲ್ಲ. 2 ಡಬ್ಬಿ ಕೊಟ್ಟು ಕಳ್ಸ್ಯಾರ ನೋಡ್ರಿ. ನಾನು ಭಾಳ ದಿನ ಆಯಿತು ಕುಡ್ದಿರಲಿಲ್ಲ. ನಮ್ಮ ಅಭಿಗೆ ಪ್ರೆಗ್ನೆಂಟ್ ಇದ್ದಾಗ ಅವರೇ ಮಾಡಿಕೊಟ್ಟಿದ್ರು ಒಂದು ಸಾರಿ. ಅದಾದಮೇಲೆ ಇವತ್ತು ಕುಡಿಯಾಕತ್ತಿದ್ದು. ನಾವು ನಮ್ಮ ಊರಾಗಿದ್ದಾಗ ನಮ್ಮ ಮನೆಯಲ್ಲೇ ಹಬ್ಬ ಮಾಡ್ದಂಗೆ ಆಗಿಬಿಡ್ತಿತ್ತು. ಅಷ್ಟು ಸೂರ್ ಕುರ್ಮ ತಂದು ಮನೆಗೆ ಕೊಡ್ತಿದ್ರು. ಮತ್ತು ಯಾರೂ ಬಿಡ್ತಿದ್ದಿಲ್ಲ, ನಮ್ಗೆ ಮನೆಗೆ ಕರ್ಕೊಂಡು ಹೋಗೋಕೆ ಕುಡಿಸ್ತಿದ್ರು ನಮ್ಮ ಫ್ರೆಂಡ್ಸ್ಗಳದೆಲ್ಲ. 2 ಡಬ್ಬಿ ಕೊಟ್ಟು ಕಳ್ಸ್ಯಾರ. ನಮ್ಮ ತಂಗಿಗೆ 1 ಡಬ್ಬಿ ಕೊಟ್ರೈತೆ ಅಂತೇಳಿ. ಆಕೆಗೆ ಪ್ರೆಗ್ನೆಂಟ್ ಅದಲ್ಲ, ಕುಡಿಯಂಗೆ ಅನಿಸಿರ್ತೈತಿ. ಆಮೇಲೆ ಪ್ರೆಗ್ನೆಂಟ್ ಇದ್ದಾಗ ಏನು ಕುಡಿಬೇಕು ಏನು ತಿನ್ಬೇಕಂತ ಅನಿಸಿರ್ತದೆ. ಅದು ತಿನ್ಲಿಲ್ಲ ಅಂದ್ರೆ ಮುಂದೆ ಮಕ್ಕಳು ಹಡಿದ ಮೇಲೆ ಅವು ಮಕ್ಕಳಿಗೆ ಕಿವಿ ಹೊಡಿತಾವಂತ, ಅಂದ್ರೆ ಕಿವಿ ಸೋರ್ತೈತೆ ಅಂತ ಹೇಳ್ತಾರೆ. ಏನೇನು ತಿನ್ಬೇಕು ಅನಿಸಿರ್ತದೆ ಅದನ್ನೆಲ್ಲ ತಿನ್ನಬೇಕು. ಆಕೆಗೆ ಇಲ್ಲಿ ಒಂದು ಕಿಟ್ಲ್ಯಾಗ ಹಾಕಿ ಕಳ್ಸಾಕತ್ತೀನಿ ರೀ. ಆಕೆಗೆ ಕೊಡ್ತೀನಿ, ಕುಡೀಲಿ ಒಂದು ಸ್ವಲ್ಪ. ಸಂಸ್ಕೃತಿನೂ ಕುಡಿದುಗಳೇ ಮಲ್ಕೊಳಕತ್ತೆ ಅಂದ್ರೆ ಕೇಳಲಿಲ್ಲ. 8:30 ಗಂಟೆ ಆಗಿತ್ತು, ಆವಾಗಲೇ ಮಲ್ಕೊಂಡ್ಬಿಟ್ಲು. ಒಂದು ಸ್ವಲ್ಪ ಅದು ಶಾವಿಗೆ ಗಟ್ಟಿ ಇರ್ತೈತಲ್ಲ, ತಳದಾಗ ಕೂತು ಬಿಡ್ತೈತಿ ಶಾವಿಗೆ. ಅದಕ್ಕೆ ಅಳ್ಗಾಡಿಸಿ ಹಾಕ್ಲಿಕತ್ತೀನಿ. ನಮ್ಮ ತಂಗಿಗೆ ಒಂದಿಷ್ಟು ಕೊಟ್ಟು ಕಳಿಸ್ದೆ ರೀ. ನಮ್ಮ ಸಂಸ್ಕೃತಿ ಮಲ್ಕೊಂಡ್ಬಿಟ್ಲು, ಹಳಾಡ್ ಅನ್ಸಾತೈತು. ಆಕೆನೂ ಕುಡಿತೀನಿ ಅಂತ ಅಂದಿಲ್ಲ, ಆದರೆ ಎಚ್ಚರ ಇರೋಕ್ಕಾಗಲಿಲ್ಲ. ಆಕೆ ಜಲ್ದಿ ಮಲ್ಕೊಂಡ್ಬಿಡ್ತಾಳೆ ದಿನ. ನಮ್ಮ ಜಾನ್ವಿ ಎಚ್ಚರಿದ್ಲು, ಹೋಮ್ವರ್ಕ್ ಮಾಡತ್ತೇಳಿ. ಆಕೆ ಕುಡ್ಲಿ ಆತಾಳ. ನಮ್ಮ ಅಭಿಗೂ ಹಾಕಿ ಕೊಟ್ಟಿನಿ. ಚಲೋ ಆಗೈತಿ ಮಮ್ಮಿ, ಮಸ್ತ್ ಆಗೈತಿ ಅಂತ ಹೇಳತ್ತಾಳ. ನಮ್ಮ ಅಭಿನೂ ಕುಡಿಯತ್ತ ನೋಡ್ರಿ. ಇಲ್ಲಿ ಊಟ ಮಾಡಿ ನಾವು ಸುರ್ಕುಂಬ್ ಕುಡ್ದು ಮುಗಿಸ್ದೆ ನೋಡ್ರಿ ಈ ವಿಡಿಯೋ ಇಲ್ಲಿಗೆ. ಮತ್ತು ನೆಕ್ಸ್ಟ್ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ. ಇನ್ನೂ ವಿಡಿಯೋಗಳು ಭಾಳ ಅದಾವೆ, ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಎಡಿಟ್ ಮಾಡಿ ಹಾಕ್ತೀನಿ, ಸ್ವಲ್ಪ ಲೇಟ್ ಆಗೈತಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.